ಕಾರ್ಯವೈಖರಿಯನ್ನ ಕಂಡು ಅಂದು ನನ್ನ ತಮ್ಮನಿಗೆ ಸಂತೋಷವಾಯಿತು. ಇವರು ಪ್ರಪ್ರಥಮ ಬಾರಿ ಮೆಚ್ಚಿಕೊಂಡಿದ್ದಾರೆ. ಆದ್ರೂ ಒಂದು ಏನು ಸಂತೋಷ ಆಯ್ತು ಅಂತ ಆದ್ರೆ ಏನಪ್ಪ ಹೇಳಲಿ ಅನ್ನಣ್ಣ ಸ್ವಲ್ಪ ಸ್ವರ ಒಂದು ರೀತಿ ಈ ಬುಡದಲ್ಲಿ ಸಂತೋಷ ಆಗಿದ್ದಕ್ಕೂ ತುದಿಗೂ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಅಲ್ವಾ? ಮತ್ತೊಂದು ಗುಟ್ಟು ಹೊಡಿಯ ಯಾರನ್ನು ಯಾರು ಹೊಗಳುದು? ಶಿಷ್ಯನನ್ನ ಗುರು ಅಲ್ವಾ? ಮಗನನ್ನ ಅಪ್ಪ, ತಮ್ಮನನ್ನ ಅಣ್ಣ ಹೋಗ್ಲೇಬೇಕು. ಹೌದು, ಇದು ಹಾಗಲ್ಲ. ತಮ್ಮನೇ ಅಣ್ಣನ ಹೊಗಳ್ತಿದ್ರಪ್ಪ. ಏನೋ ನಂಗೆ ಸ್ವಲ್ಪ ಸಣ್ಣ ಕೊಸರು ಕೊಂಪು ಕಾಣ್ತಾರೆ. ಗೊತ್ತಾಗುದಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಮುಂದುಂಟ ಕುಲಾಲ ಭವನವ ಕುಲಜರು ಪೊಕ್ಕರೆ ಬಳಸುವುದಂತ ಕುಲಾಲ ಪವನ ಕುಲಜರು ಪಕ್ಕರೆ ಬಳಸುವುದು ಏನ್ ಬಂತ? ಕುಲಾಲ ಭವನ ಅಂದ್ರೆ ಏನಪ್ಪ? ಕುಂಬಾರ ಮನೆ ಅಲ್ವಾ? ಇಲ್ಲಿ ಕುಲಾಲ ಭವನ ಯಾವುದು, ಕುಂಬಾರ ಯಾವುದು, ಒಂದಕ್ಕೊಂದು ಸರಿ ಮಾಡಿದೆ. ಅರ್ಥ ಆಗುದಿಲ್ಲ. ನಾನು ಹೇಳ್ತೇನೆ. ಕುಂಬಾರರ ಮನೆಯನ್ನ ಕುಲವಂತನಾದವನು ಹೊಕ್ಕಿದ್ರೆ ಅವನಿಗೆ ಏನ್ ಹೇಳ್ಬೇಕು ಅಂತ ಜಾತಿ ಕುಂಬಾರ. ನೀವು ಅಪರೂಪ ಬಂದು ಒಂದೊಂದು ಒಳ್ಳೆ ಮಾತಾಡ್ತೀವಿ. ಹೌದು. ಜಾತಿ ಕುಂಬಾರ ಸರಿ ನೆನ್ಪಿಟ್ಟು ಎಲ್ಲಾದ್ರೂ ಬರ್ತದೆ ಮುಂದೆ. ಸಾಮಾನ್ಯದವಲ್ಲ, ಆಲೋಚನೆ ಮಾಡಿ ನೋಡಿ ಅಣ್ಣ. ಈಗ ಇಲ್ಲಿ ಸಂಬಂಧ ಉಂಟದು. ಕುಲಾಲ ಭವನವ ಅಂದ್ರೆ ಕುಲಾಲರಂತಿರುವವರು ಕೌರವರು. ಕೌರವರು ಅಂತ ಹೇಳಿ ಕುಲಾಲರ ಅಂತಿರುವವರು ಅಂತಿರುವವರು ಅಂತ ಕುಲಜಿರ ಯಾರು? ಮೊದಲು ತಿಳ್ಕೋಬೇಕು. ಕುಲಜರು ಅಂದ್ರೆ ನಿಮ್ಮ ಅಣ್ಣ ಅಲ್ಲ, ಕುಲಜಿರೆ ಎರಡು ಮಾತಿಲ್ಲ. ಆದ್ರೆ ಕುಲಾಲರು ಅಂತ ಹೇಳಿ ಕೌರವರು. ಈಗ ಎಲ್ಲಿ ಹೊಕ್ಕದ್ದು ಏನ್ ಕತೆ? ಕುಲಾಲರಂತಿರುವ ಕೌರವರ ಸಂಬಂಧವನ್ನ ನಮ್ಮ ಅಣ್ಣ ಮಾಡಿದ ಅಂತ ಆದ್ರೆ ನಿಮ್ಮ ಅಣ್ಣ ಜಾತಿ ನೀವು ಮೊದಲು ಮಾತು ಹೇಳಿ ತಲೆ ಹೋಗ್ಲಿಲ್ಲ. ನಾನು ಬಿಡಿಸಿ ಮಾತಾಯ್ತಲ್ಲ, ಇನ್ನಿಂತ ಮಾತಾಡ್ಬಾರ್ದು. ಅಲ್ಲ, ಇಂಥ ಮಾತು ನಿಮ್ಗೆ ಆಡು ಬೇರೆ ರೀತಿ ಮಾತಾಡ್ಬೇಕು. ನಾನು ಸಮಯ ಇಲ್ಲ ಅಂತ ಸಾಯ್ತಾ ಇದ್ದೆ. ಅಲ್ಲ, ಅವ್ರು ಹೇಳುವಾಗಲೇ ನಂಗೆ ಪಶ್ಚಾತ್ತಾಪ ಆಗ್ತದೆ. ಯಥಾರ್ಥ ಕೇಳಲ್ಲ. ಇವರು ಅತಿ ವಿನಯದಿಂದಲೇ ಒಂದೊಂದೇ ಹಿಂದೆ ಬಂದೊಂದೇ ಅವ್ರು ಹಿಂಗಂದ್ರ ಈ ಬದಿಯಿಂದ ಹೀಗಂದ್ರ ಈ ಬದಿಯಿಂದ ಎರಡು ಜನ ಬಂದ್ರು. ಅದು ಹಾಗೆ ಸಣ್ಣ ಮಾತು. ಆ ಮಾತು ಹೇಳುವಾಗಲೇ ಒಪ್ಪಬೇಕು ಯಾರು. ಇನ್ನು ಅವ್ನು ಸವಾಸ ಮಾಡಿ ಯಾರು ಬರ್ಲಿಲ್ಲ ಅವನ. ಒಂದೇ ಹೊಟ್ಟೆ ತುಂಬಿಕೊಂಡು ಕಾಡ್ತಾ ಇವ್ರು ಎಂತದ್ದು ನೀವು ಕೊಡು ಸಂಬಳ ತಗೊಂಡು ಮತ್ತೊಂದು 25 ಆಗುದ ಮಾತು ಯಾಕೆಂದ್ರೆ ಬೇಗ ಬೇಗ ಶಬ್ದ ಆಗಾಗ ಬಂದ್ರೆ ಅದು ಕಡಿಮೆ ಆಗುತ್ತೆ. ಸ್ವಲ್ಪ ಆ ಶಬ್ದ ಕಡಿಮೆ ಆದ್ರೆ ಆ ಮಟ್ಟಿಗಾದ್ರೂ ಚುರುಕು ಆಗ್ತದೆ. ನಿನ್ನ ಕೊಚ್ಚೆ ಮಾತು ನನ್ನ ಹತ್ರ ಬೇಡ. ಆಗಿಂದ ಬೇಗ ಬೇಗ ಅಂತ ಹೇಳ್ತಾ ನೀವು ಕಡಿಮೆ ಮಾಡಿದ್ದು ನೀವೇ. ನೇರ ಹೇಳಲಿಕ್ಕೆ ಆಗುದಿಲ್ಲ ಹೀಗೆ ಹೇಳುದ. ಅಲ್ಲ ಒಡೆಯ, ಒಂದ್ಸಲ ಬೇಗ ಹಾಡುವಲ್ಲ 10 ಶಬ್ದ ಅದೇ ಹಾಕ್ತಾರೆ. ಮಾಡಿದ್ರೆ ಮತ್ತೆ ಎಂತ ಸಾಯುದು. ಅದು ಹಿಂಗಾದ್ರೂ ಅನ್ನಿ ಶಬ್ದ ಹೇಳ ಎಂತ ಕೇಳಿದ್ರೆ ಮತ್ತೊಂದು ಸರಿ ಹೇಳುತ್ತಲ್ವಾ? ಅದು ಹೀಗಂದ್ರೆ ಎಂತ ಕೇಳಿದ್ರೆ ಮತ್ತೊಂದು ಸರಿ ಹೇಳ್ಬೇಕಲ್ಲ. ಅಂತ ಸಂದರ್ಭ ಬಂದಾಗ ನೋಡುವ. ಸುಮ್ಮನೆ ಸಮಯ ಆಗ್ಬೇಕು. ಮನೆಯಂಗಳದಲ್ಲಿ ಕಲ್ಪತರು ಇರೆ ಮನದೊಳಗಣ ಗಿಡಗಳ ಬಯಸಿದೆ. ಏನ್ ಸಾಹಿತ್ಯ, ಏನ್ ಸಾಹಿತ್ಯ, ಏನ್ ಸಾಹಿತ್ಯ. ನೀನ್ ಏನ್ ಸಾಹಿತ್ಯ. ಮನೆಗೆ ಅನ್ನ ನೀರಿಲ್ಲದೆ ಸಾಹಿತ್ಯ. ಬರೀ ಬ್ಯಾಡ್ದು ಮಾತಾಡ್ಬೇಡಿ ನೀವು. ನಿಮ್ ಬಾಯಿಗೆ ಒಂದೊಂದು ಬಂತೊಂದು ನಂಗೆ ಹೆದರ್ಕಿನಿ ಮತ್ತೆ. ಏನು ಸಾಹಿತ್ಯ, ಏನು ಸಾಹಿತ್ಯ, ಅತಿ ಮುಚ್ಚು ಸಾಹಿತ್ಯ. ನೀವು ಆಡಿದ್ದು ಅರ್ಥ ಆಗುವಾಗ ಮನೆ ಹೆಂಗೆಲ್ಲದ್ದು ಆಗ್ತದಲ್ಲ. ನೀವೇ ಮಾತಾಡ್ತಾರ ತುಳುಪರ ರೀತಿಯಲ್ಲಿ ನೀರೆರೆಯುವಂತೆ ನಪರಾಕ್ರಮಿಗಳ ಪಂಥದಲ್ಲಿ ಶಬ್ದದ ಜೋಡಣೆ ಒಳ್ಳೆದುಂಟು. ಅರ್ಥ ಆಗುವಾಗ ಹೇಳು. ನೋಡಿ, ನೀವು ಒಂದು ಕೆಲಸ ಮಾಡಬೇಡಿ. ಯಾಕಂದ್ರೆ ಅವ್ರಿಗೆ ಕಡಿಬಿಡಿದ್ದಾರೆ. ಮತ್ತೆ ತಡ ಮಾಡ್ಬೇಕು. ತಡ ಮಾಡಿದ್ರೆ ಮನೆಯಂಗಳಲ್ಲಿ ಕೇಳಿ ತನ್ನ ಪಡುವಂತಹ ಕಲ್ಪವೃಕ್ಷ
ತೆಂಗಿನ ಮರ ಇರುವಾಗ ತೆಂಗಿನ ಮರ ಕಲ್ಪವೃಕ್ಷವೇ ಅವೇ. ಹಾ. ಕಲ್ಪವೃಕ್ಷಕ್ಕೆ ತೆಂಗಿನ ಮರಕ್ಕೆ ಕಲ್ಪವೃಕ್ಷ. ಸಾಕು, ಎರಡರಲ್ಲಿ ಯಾವ್ದಾದ್ರು ಒಂದ್ ಸಾಕು. ಇರುವಾಗ ಇರುವಾಗ ವನದಲ್ಲಿ ಒಂದು ಕಾಸರಪುರ ಮರಕ್ಕೆ ಹಾ. ಕಟ್ಟೆಯನ್ನ ಕಟ್ಟಿ ಹಾ. ನೀರು ಗೊಬ್ಬರವನ್ನೆಲ್ಲ ಹಾಕಿ ಪೋಷಿಸಿದವರಿಗೆ ಏನಂತ ಹೇಳ್ತಾರೆ? ಅಲ್ಲ ಈಗ ಅವರು ಅದಕ್ಕಿಂತ ಮತ್ತೆ ಚೆಂದ ಮಾಡುವ ಹಾ. ಮನೆ ಅಂಗಳದಲ್ಲಿ ಕಲ್ಪವೃಕ್ಷದಂತ ತೆಂಗಿನ ಮರ ಇದ್ದಾಗ ಹಾ. ಆ ತೆಂಗಿನ ಸಸಿಗೋ ಮರಕ್ಕೋ ನೀರ್ ಹಾಕೊಂಡು ಬಿಟ್ಟು ಹಾ. ಕಾಡಿಗೆ ಹೋಗಿ ಕಾಸರ್ಕ ಅದು ಒಣ ಅದನ್ನು ಕಿತ್ತು ತಲೆ ಕೆಳಗೆ ಮಾಡಿ ನಟ್ಟಿ ಅದಕ್ಕೆ ನೀರ್ ಹಾಕ್ತು ಕಟ್ಟೆ ಕಟ್ಟಿ ಅಂತ ಏನ್ ಹೇಳ್ತಾರೆ? ಹುಚ್ಚ ಗೊತ್ತಾ, ನಾತ ಒಬ್ರಿಗೊಂದೊಂದು ಒಳ್ಳೆ ಮಾತಾಡುತ್ತೆ. ನಂಗ್ ಮನೆಗೆಲ್ಲ ಬಂದು ಹೋಗ್ತಾರೆ. ನಿಮ್ ಒಡನಾಟ ಬಂದು ಹೇಳು. ಈಗ ಕಲ್ಪವೃಕ್ಷ ಎಂತದ್ದು, ಕಾಸರ್ಕನ ಮರ ಎಂತದ್ದು, ಇಲ್ಲಿಗೇನು ಸಂಬಂಧ ಉಂಟು ಹೇಳಿ. ಯಾಕಾಗ ಮಾತಾಡಿದ್ರಿ? ಮನೆಯಂಗಳದಲ್ಲಿ ಕಲ್ಪವೃಕ್ಷದಂತಿರುವಂತಹ ಅಭಿಮನ್ಯುವನ್ನು ಬಿಟ್ಟು ಓ ನಮ್ಮ ಅಭಿಮನ್ಯು ಅಂತ ಹೇಳಿದ್ರೆ ಕಲ್ಪವೃಕ್ಷ ಇದ್ದಿದ್ದಾಗೆ ಹೌದೌದು ಅವನನ್ನು ಬಿಟ್ಟು ನಿಮ್ಮ ಮನೆ. ಅಲ್ಲ ನನ್ನ ಸಂಬಂಧದಲ್ಲಿ ನಿಮ್ಮ ಇದಕ್ಕಲ್ಲ ನಾನು ತಪ್ಪಾಯ್ತು ಹೇಳ್ಬಾರ್ದಿತ್ತು. ಅಭಿಮನ್ಯುವನ್ನು ಬಿಟ್ಟು ಅಭಿಮನ್ಯು ಇರುವಾಗ ಆ ಕಾಸರಪುರ ಮರದಂತಿರುವಂತಹ ಲಕ್ಷಣರಿಗೆ ಹಾ. ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ ಅಂತ ಆದ್ರೆ ನಮ್ ಬಲರಾಮ್ ದೇವರು ಹುಚ್ಚಿರ ನೀವು ನನ್ನನ್ನು ಮಾತಾಡಿ ನನ್ ಜೀವ ತೆಗಿತೀರಿ ನೀವು ಅಣ್ಣ ತಮ್ಮ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಸುಮ್ಮನೆ ನಮ್ ಜೀವ ತಿನ್ಬೇಡಿ. ಆದ್ರೂ ಒಂದು ಕೆಲವು ಸಲ ಪ್ರಯತ್ನಕ್ಕೆ ಬರ್ತಿದೆ. ಈ ಕಾಸರಪುರ ಮರ ಉಂಟಲ್ಲ ಒಣ ಅಂತ ಅದಕ್ಕೆ ತಲೆ ಕೆಳಗೆ ಮಾಡಿ ನೀರು ಹಾಕಿದ್ರು ಒಣಗಿದ್ದೆ ಅದು ಪ್ರಯೋಜನಕ್ಕೆ ಬರ್ತದೆ. ಈ ಹುಚ್ಚು ಜೋರಿದ್ದವರಿಗೆ ಅದ್ರದ್ದು ಕ್ವಾಳ ಮಾಡಾಕೋದಿಲ್ವಾ? ಕಾಸರ್ಕಂದು ಎಂತದಕ್ಕೂ ಇಲ್ಲ ಅಂತ ಅದು ಕೊನೆ ಒಂದು ಕ್ವಾಳ ಮಾಡ್ಲಿಕ್ಕಾದ್ರೂ ಆಗ್ತದಲ್ಲ ಯಾರಿಗೆ ಹುಚ್ಚಿದ್ದವ್ರಿಗೆ. ಯಾರಿಗೆ ಹುಚ್ಚು ಜೋರಿದ್ದವ್ರಿಗೆ ಮೊದಲು ಹುಚ್ಚ ಅನ್ನೋದು ಯಾರಿಗೆ ಯಾರಿಗೆ ಯಾರು ಹೇಳಿದ್ರು? ಹೇಳಿದ್ದು? ಅಲ್ಲ ನಾನ್ ನಿಮ್ಮ ಅದಕ್ಕಲ್ಲ ಅವಳಿಯ ಉದಾಹರಣೆಯಾಗಿ ಹೇಳಿದ್ದು. ನನ್ನ ಕಾಲ ಕಾಲಿಗೆ ಕೈಗೆ ಬಾಳೆ ಮಾಡುದು ಒಂದು ಕೂಡ ಅವರು ಹಿಂದೆ ಮುಂದೆ ನೋಡ್ತಾರೆ. ಅಭ್ಯಾಸವೇ ಹಾಗೆ. ಹಾ. ಮೊದಲಿಂದ ಮೇಲೆ ಕೆಳಗೆ ನೋಡ್ತಾ ಇಲ್ಲ. ಅಲ್ಲ ಈಗ ನನ್ನ ಮಾತು ಮುಗಿತಾ? ಮನೆಯ ಈಗ ಮನೆಯ ನೀವು ಮುಗಿಸ್ಬಿಡ ಕ್ಷಣವೇ ಇಲ್ಲ ಇಲ್ಲ, ಬೇಕು. ಅಲ್ಲ ನೀವು ಪ್ರಾರಂಭದಿಂದ ಇಷ್ಟಿದ್ರು ಇನ್ನೂ ನಿಮ್ ಮುಗಿಸ್ಬೇಕು. ಇಬ್ರು ಆ ಮಟ್ಟಿಗೆ ಎದುರುಗಯ್ಯ. ಅಣ್ಣ ನೀ ಎಲ್ಲ ಕೊಡ. ಅಲ್ಲ ನೀವು ಅಲ್ಲ ನಾ ಲ್ಯಾಕೋದೆ ಅಂದ್ರೆ ನಿಮ್ ಕೈ ಹಲ ಇದು ಅಂತಿದ್ದಲ್ಲ ಅದಕ್ಕೆ ಆ ಬದಿ ಹೋದೆ. ಎತ್ತಲು ಕುರುಕುಲ ಸ್ವರ ಇರಿಸ್ಬೇಡ, ಸರಿ ಮಾತಾಡು. ಎತ್ತಲು ಕುರುಕುಲ ಅಯ್ಯೋ ಕೈ ಕಾಲೆಲ್ಲ ಹಿಡ್ಕೊಂಡು ಅದಾಗೆ ಹೇಳಿ. ಎತ್ತಲು ಕುರುಕುಲ ಎತ್ತಲು ಎದುಕುಲ ಎತ್ತಲು ಪರಿಣೆಯ ಉತ್ಸವವು ಎತ್ತೆತ್ತಲು ನಾ ಕಾಣನು ಕಡೆಯಲ್ಲಿ ಮೃತ್ಯುಂಜಯನೇ ಬಲ್ಲನಿದ ದ್ವಾರಕೆಯಲ್ಲಿಯ ಯದುಕುಲ, ಹಸ್ತಿನಾವತಿಯಲ್ಲ ಕುರುಕುಲ. ಕುರುಕುಲ ಅಲ್ಲಪ್ಪ ಅವ್ರಿಗೆ ಬೇಗ ಅರ್ಥ ಆಗಲಿ ಅಂತ ನಾ ಬಿಡಿಸಾದೆ. ಹಸ್ತಿನಾವತಿಯಲ್ಲಿಯ ಕುರುಕುಲ ಎತ್ತೆತ್ತಲ ಪರಿಣಯದ ಉತ್ಸವ ಅಲ್ಲ, ಇಲ್ಲೇ ಪರಿಣಯದ ಉತ್ಸವ. ದ್ವಾರವತಿಯಲ್ಲೇ ದ್ವಾರವತಿಯಲ್ಲಿ ಹೋಗುವ. ಮೃತ್ಯುಂಜಯ ಬಂದ್ರು ಬಂದ, ಇವ್ರು ಕರೆ ಕೊಟ್ಟರು ಮೃತ್ಯುಂಜಯನು ಬಂದ. ನೀರು ಬಾಯಿ ಅಷ್ಟೇ. ಅಣ್ಣ ನಿಮ್ಗೆ ಎಂತ ಆಗಿದೆ ಇವತ್ತೇನ್ ರೀತಿ ಹುಡುಗಿನ ಮಾಡ್ತಾರಪ್ಪ. ಹೌದು ಮತ್ತೆ ಈ ಮದುಮನೆ ಒಂದು ರಂಗ ಬರಬೇಕು ಅಂತಿದ್ರೆ ನೀವಿರ್ಬೇಕು. ನೀವು ಬಂದ್ರೆ 4 ಹೆಣ್ಮಕ್ಳು ಹೆಚ್ಚು ಬರ್ತಾರಂದ್ರೆ ನಂಗೆ ನಿಮ್ಮ ಮೇಲೆ ವಿಶ್ವಾಸ ಉಂಟು. ಹಳೆ ಹೆಂಗಸರಿಂದ ಎಳೆ ಹುಡುಗಿರು ಹೊಡಿಕೆ ಸ್ವಲ್ಪ ಜನಸಂಖ್ಯೆ ಹೆಚ್ಚಾಗ್ತದೆ. ನೀವು ಅಂದ್ರೆ ನಾನು ಕರೆದ್ರೆ ಬರುವುದಿಲ್ಲ, ಅವ ಕರೆದ್ರೆ ಮಾತ್ರ. ಹಾಗಲ್ಲ ಹೊಡಿಯ, ನೀವು ಕರೆದ್ರೆ ಯಾರು ಮುಗಿಸಿನೇ ಬರುವುದು ಹಾಗಲ್ಲ. ನಿಮ್ಮ ಅದಕ್ಕೆ ಹಿರಿತನ ಗೌರವ ಕೊಡ್ತದೆ ಅಂತ ಅರ್ಥ. ಅವ್ರದ್ದು ಹಾಗಲ್ಲ. ಅಣ್ಣ ಅಜ್ಜಿ ಬರ್ತಾರ? ಎಂತಾಯ್ತು? ತೊಂದ್ರೆ ಆಗ್ತಾ ಉಂಟಾ? ಅಜ್ಜಿ ಬರ್ತಾರ ಮದುವೆಗೆ? ಹೇಳ್ಬೇಕು, ಬಂದ್ರೆ ಬರ್ತಾರೆ. ಅಪ್ಪ ಅಮ್ಮ ಅವರಿಗೂ ಹೇಳ್ಬೇಕು. ಏನು ನಾವು ಪ್ರಾರಂಭವೇ ನಿಮ್ ತಗೊಂಡು ಹುಡುಗಲ್ಲ ಮತ್ತೆ ಅಂತ ತಂಗಿ ಸುಭದ್ರೆ ಅಯ್ಯೋ ಬರ್ಬಹುದು. ನಾವು ಲೇಖನ ಎಲ್ಲ ಕೊಡ್ತೇವೆ, ನಾವು ಆಮಂತ್ರಣ. ಒಂದು ಮನೆಗೆ ಒಂದೇ ಲೇಖನ ಕೊಡ್ತೀವಿ. ಮಂಗಳ ಭತ್ತ ಸೊಪ್ಪು ಪರಿವಾರ ಸೊಕ್ಕು ಕುಟುಂಬ ನಿಂತು ಸೊಪ್ಪು ಆಗಲ್ವಾ? ಸೊಕಟು ಕುಟುಂಬ
ಸಕುಟುಂಬ ಸಪರಿವಾರ ಸಮೇತರಾಗಿ ಸಂಬಳ ತಗೊಂಡದಕ್ಕೆ ಇದೊಂದು ಹಾಡ್ತಾನೆ ಬಂದ್ರೆ ಸಂಬಳ ಕೊಟ್ಟದಕ್ಕೆ ಸಕುಟುಂಬ ಸಪರಿವಾರ ಸಮೇತರಾಗಿ ಎಲ್ಲರೂ ಬನ್ನಿ ಅಂತ ಕಾಗದ ಕೊಟ್ಟಿದ್ರು. ಹೌದು, ಸರಿ ಆಯ್ತಾ ಪಾಂಡವರಿಗೆ ಎಂತ ಹೇಳ್ತಾರೆ ಇಷ್ಟೊತ್ತಲ್ಲಿ ಸಮಯ ಆಯ್ತು ಅಂತ ಹೇಳಿ ಒಬ್ಬೊಬ್ಬರಿಗೆ ಒಂದ್ಸಲ ಕೇಳ್ಬಿಡಿ ಎಲ್ಲರೂ ಒಂದೇ ಸರಿಕೆಲ್ಲ ನನ್ನ ಹೆಂಡತಿಯವರೆಲ್ಲರೂ ಬರ್ತಾರ. ಅಲ್ಲ, ನಿಮ್ಗೆ ಅವ್ರಿಗೆ ಸರಿ ಇದ್ರೆ ಬರ್ಬೋದು. ಇನ್ನೂರು ಹೊಂದಾಣಿಕೆ ಇಲ್ಲೋದ್ರೆ ನಾವು ಸಾಯಿದ ಗಂಟು ಹೋದ್ರೆ ನಾವು ಹೋಗುದಿಲ್ಲ ಅಂತ ಅವ್ರು ಆಣೆ ಹಾಕೊಂಡ್ರೆ ನಾವೆಂತ ನಿನಗೆ ಬೇರೆ ಅವರಿಗೆ ಬೇರೆ ಪ್ರತ್ಯೇಕ ಇಲ್ಲ. ನಿನ್ನ ಹತ್ರ ಕೊಟ್ರೆ ಎಲ್ಲ ನಿನ್ನ ಹಿಡಿದು ಬರ್ತಾ ಇದೆ. ಅವರು ನಿಮ್ಮ ಅರ್ಧಾಂಗಿ ಅಲ್ವಾ? ಯಾವತ್ತೂ ಹಿಂದೆ ಹೋದ ಸಮಯ ಹಾಳು ಮಾಡ್ತಿದ್ರು. ಒಂದೊಂದು ಶಬ್ದ ಹಾಳಬೇಕಿದ್ರೆ ಮಧ್ಯದಲ್ಲಿ ಒಂದೊಂದು ಆನೆ ಹೋಗ್ತದೆ. ಸಮಯ ಹಾಳು ಮಾಡ್ತಾ ಇದ್ದೆ. ನಾನು ಮಾಡಿದ್ರು ಪ್ರಶ್ನೆ ಬೇರೆ. ನಂಗೆ ಬುದ್ಧಿ ಇಲ್ಲ ಅಂದ್ಕೊಂಡೆ ಒಂದು ಮಾತಾಡ್ತರು. ನೀವು ಅದೇ ಸಾಲಿ ಬಿಡ್ರ ಅಣ್ಣ, ಅವರೆಲ್ಲವರು ಬಂದ್ರೆ ನಾನ್ ಬರ್ತೇನೆ. ಅಣ್ಣ ಅವರೆಲ್ಲ ಬಂದ್ರೆ ಬರ್ತೇನೆ ಅಣ್ಣ. ಬರೋದಿಲ್ಲ. ಸಮಯ ಹಾಳು ಮಾಡಿದ್ದೆ. ಯಾರು ಸಮಯ ಹಾಳು ಮಾಡಿದ್ದೆ. ಯಾರು ಯಾರು? ಯಾರು? ನೀನು. ನಾ ಎಂತ ಮಾಡ್ದೆ ಒಡೆಯ? ನಾನು ಹೊರಟದ್ದು ಈಗಲ ಆಗ್ಲೇ ಹೊಟ್ಟಿಲ್ಲ. ತಡೆದು ನಿಲ್ಲಿಸಿದ್ದೆ. ನಾನೇ ಇಷ್ಟು ಸಮಯ ಹಾಳದದ್ದು ಯಾರಿಂದ? ನನ್ನಿಂದ. ನಿನ್ನಿಂದ ಅದೇ ಹೇಳ್ತಾರೆ. ಬಂದವ ಈಗ ಬರ್ಲಿಲ್ಲ. ಸಮಯ ಹಾಳಾಯ್ತಾ ಇಲ್ಲ. ಆದ್ರೂ ಈಗ ನೀವು ಕೇಳಿದ್ದು ಎಲ್ಲರಿಗೂ ಗೊತ್ತುಂಟಲ್ಲ. ಹೌದು, ನಮ್ಮನ್ನ ಕರೆದು ಕೇಳಿದ್ದು ಇಲ್ಲಿಯವ್ರಿಗಂತೂ ಗೊತ್ತು. ನಾಳೆ ಇದು ಅಣ್ಣಗೆ ಸರಿ ಇಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ, ತಮ್ಮಗೆ ಸರಿ ಇಲ್ಲ ಅಂತ ಆಗ್ತದೆ. ಹೌದಾ? ಆಗ ನೀವ್ ತಪ್ಪಿದ್ರಿ ಇವತ್ತು. ನೀವು ತಪ್ಪದೆ ಸರಿ ಇಲ್ಲದೆ ಹೋಗಿ ನೀವು ತಪ್ಪದೆ. ಇನ್ನು ಸಿಕ್ಕಿದ್ರೆ ಅವರೇ ಒಂದೊಂದ್ಸರಿ ಸಮಯ ಹಾಳದ್ದು. ಹೌದೌದು. ಹಾಗಾದ್ರೆ ಆದ್ರೂ ಒಂದು ಅದರ ಕೆಲವು ಸಂಬಂಧಿಕರ ವಿಷಯ ಒಂದೇ ಅಲ್ಲ, ಹೇಳುವುದಂತೂ ಹೇಳಲೇಬೇಕಾ? ಹೋಯ್ ದೊಡ್ಡ ಹೆಣ್ಮನ್ರು, ನಿಮ್ಮ ಮೊಮ್ಮಗಳು ಕನಕಾಂಗಿ ಮದುವೆ ಬರ್ತೀರಾ? ಹೌದು. ವಯಸ್ಸಾದವರಿಗೆಲ್ಲ ಯಾಕೆ ಅವ್ರ ಅಮ್ಮನ ನಿಮ್ಮ ಮೊಮ್ಮಗಳು ಕನಕಾಂಗಿಯನ್ನು ಮದುವೆ ಲಕ್ಷಣ ಮಾಡಿಕೊಡುದು ನೀವು ಬರ್ಬೇಕಂತೆ. ಕೇಳಿ ಅಲ್ಲೇ ಕೇಳಿ. ಹಳೆಯವ್ರು ಇಬ್ರು ಬರುವುದಿಲ್ಲ ಅಂತ ಸಂತೋಷ ಪಡ್ಬೇಕು ನೀವು. ಯಾಕೆಂದ್ರೆ ಈ ಹಳೆಯವ್ರನ್ನೆಲ್ಲ ಮದುವೆ ಮನೆ ತಗೊಂಡು ಕೂಡಿಸಿದ್ರೆ ಅಲ್ಲೇ ಕೆಮ್ಮುದು, ಅಲ್ಲೇ ಉಗುಳುದು. ಆದ್ರಿಂದ ಅವ್ರು ಹಿಂದೆ ಹೋದ್ರೆ ಒಂದು ಶಿಸ್ತಲ್ಲ ಆಗ್ತದೆ. ತಲೆ ಬಿಸಿ ಮಾಡ್ಕೋಬೇಡಿ. ಹೆಣ್ಮಕ್ಳು ಕರ್ತೇನೆ ಅವ್ರದ್ದು. ಇದು ಕೃಷ್ಣಪ್ಪನವರ ಮಡದಿಯರು. ಅಯ್ಯೋ, ಇದ್ರ ಬಗ್ಗೆ ನಮ್ ಶಂಕರ ಬಾಗುತ್ತೆ ಬಾಯಿ ಮುಂದೆ ಸಲ ಕಾಗೆ ಹಿಂಡ್ಕೊಂಡು ನೋಡ್ದಾಗ ಯಾರಪ್ಪ ಇದು ಮತ್ತೇನಿಲ್ಲ. ಏನು ಹೇಳು ರಜ? ರಾಜ ನೀವು ಬಾಗುತ್ತೆ ಜಾಗ ಬಿಟ್ಟು ಮತ್ತೆಲ್ಲೂ ಆಯ್ತು. ಹೇಳು. ಮದುವೆ ದೊಡ್ಡ ಮದುವೆ, ಅದಕ್ಕೆ ನೀವೆಲ್ಲ ಶೃಂಗಾರ ಮಾಡ್ಕೊಂಡು ಬರ್ಬೇಕಂತೆ. ಹೌದೇನೋ ರಾಜ್ಕುಮಾರ? ಅದಲ್ವಾ ರಾಜ, ನಮ್ ಯಜಮಾನ್ರು ಬರ್ತಾರ? ಅದಲ್ಲ, ಅವ್ರು ಬಂದ್ರೆ ನಾನು ಈ ಮದ್ವೆಗೆ ಬರ್ತೇನೆ, ಸರಿನಾ? ನಮ್ಮ ಅತ್ತೆ ಮಾವ ಬರ್ತಾರೇನಪ್ಪ? ಅವರೆಲ್ಲ ಬಂದ್ರೆ ನಾನು ಈ ಮದ್ವೆಗೆ ಬರ್ತೇನೆ. ಇಲ್ಲಾದ್ರೂ ರಾಜ್ಕುಮಾರ, ನಾನು ಈ ಮದ್ವೆಗೆ ಬರಲ್ಲ, ಆಯ್ತಾ? ಹಿಡಿ ಸುಡಿ ಈ ಸೂಡಿ ಬಿಡಿಸ್ಲಿಕ್ಕೆ ತಗೊಳ್ಳುದಲ್ಲ, ನಮಗೆ ಎರಡದ್ರಲ್ಲೇ ಬಿಡ್ಬೇಕು ಅಂತ ತಗೊಳ್ಳುದು. ಒಂದು ಒಳ್ಳೆ ಕೆಲಸ ಆಯ್ತು. ಕೇಳಲಿಕ್ಕೆ ನಾ ಹೋದದ್ದು ಒಳ್ಳೇದಾಯ್ತು. ನೀವು ಹೋಗಿದ್ದು ಈ ಮಾತು ಬಂದಿದ್ರೆ ಬೇಕಿತ್ತ? ನೋಡಿ, ನೀವು ಕೈಲಿ ಹಲಾಯುಧ ಉಂಟು ಅಂತ ಅವ್ರ ಕೈಲಿ ಹಿಡಿ ಸುಡಿ ನೋಡಿ ಬೇಕಾ?
ನಮ್ಮದ್ರೊಳಗೆ ಅದಕ್ಕೆ ನಾನು ನಿನ್ನನ್ನೇ ಹೋಗಿ ಅದು ಮಾತಾಡ್ತೀನಿ. ಒಂದು ಹಾ. ಈ ನಿಮ್ ತಮ್ಮನವ್ರ ಒಟ್ಟಿಗೆ ಇಂಥದ್ದೊಂದು ಉಂಟು ನಂಗೆ ಗೊತ್ತೇ ಇರಲಿಲ್ಲ. ಯಾವ್ದು? ಇದು ರಾಜ್ಕುಮಾರ ಅದು ಹೇಳು ಶೈಲಿ ನೋಡ್ರಿ ನಂಗೆ ಅವಳು ದೇವಳ ಪಿಂಡಿ ಅವಳೇ ಇರ್ಬೇಕು ಅನಿಸ್ತಾ ಉಂಟು. ಅದೊಂದು ನೋಡಿ ಅದೊಂದು ಹೆಣ್ಣ ಗಂಡ ಎಂತ ಸುಡುಗಾಡು ಗೊತ್ತಾಗಿದೆ ನಂಗೆ. ಆ ಸ್ವರ ಶೈಲಿ ಯಾವಾಗ ನೋಡ್ರು ಅದು ಎಲ್ಲವರೊಟ್ಟಿಗೂ ಹಾಗೆ ಯಾರಿಗೂ ಬೇಸರ ಆಗ್ಬಾರ್ದು ಅಂತ ಸುಧಾರಿಸ್ಕೊಂಡು ಹೋಗೋರು. ಹಾ ರಾಜ್ಕುಮಾರ ಅದಕ್ಕೆ ನನ್ ನೋಡ್ರಿ ಹಳೆಯವನ್ ಕಂಡ್ರೆ ರಾಜ್ಕುಮಾರ್ ನನ್ನನ್ನು ಮಂಗನ ಮಾಡಿದ್ರಂದ್ರೆ ಅಲ್ಲ. ನನ್ನ ತಮ್ಮನ ವಿಶೇಷ ಗೊತ್ತಾ? ಹಾ ಅವ ಸಂಶೋಧನೆ ಮಾಡಿದ್ರೆ ಕರ್ಕೊಂಡು ಬರುದಲ್ಲ. ಹೌದು. ಮೂಗಿನಲ್ಲಿ ಒಂದು ಮೂಗುತಿ, ಹಾ ಮೈ ಮೇಲೆ ಒಂದು ಸೆರಗಿದ್ರೆ ಯಾರನ್ನೂ ಕರ್ಕೊಂಡು ಬರ. ಹೌದಾ? ವೇಷ ನೋಡ್ರಿ ಸಾಕಿ ಅವ್ರಿಗೆ. ಮತ್ತೆ ನಮ್ಮಲ್ಲಿ ಮತ್ತೆ ಮನುಷ್ಯ ಮರ್ಯಾದೆ ಹೋಗುವ ಪ್ರಸಂಗ ಬಂತಲ್ಲ. ಯಾರು ಇಲ್ಲ. ಯಾರು ಇಲ್ಲ. ಕೊನೆಯ ಪಕ್ಷ ಒಂದು ಕನಸು ಗಂಡಿಗೂ ಪಾಪ ಒಂದು ಹೆಣ್ಣಿಗಲ್ಲ ಸ್ವಾಮಿ. ಏನು ಮಾಡುವುದೇ? ಹಾ ಚಿಂತೆ ಮಾಡಬೇಡಿ. ಅಂತ ಸಂದರ್ಭ ಬಂತು ಅಂದ್ರೆ ನಿಮ್ಮನ್ನು ತಿಂದ ನಾನು ಸುಮ್ಮನೆ ನೀನು ಸ್ವಲ್ಪ ಹೊತ್ತು ಬಿಟ್ಟು ನನ್ನನ್ನೇ ತಿಂತೀಯ ನನಗೆ ಗೊತ್ತು. ನಿಮ್ಮ ಅನ್ನ ನಾ ಕೊಟ್ಟ ಅನ್ನ ತಿಂದು ಬದುಕಿದ ನೀನು ನಿಮ್ಮ ಮರ್ಯಾದೆ ಹೋಗ್ಲಿಕ್ಕೆ ನಾ ಬಿಡ್ತನ ನಾನು ಸಾಯ್ಬೇಕು. ನನ್ನ ಮರ್ಯಾದೆಯನ್ನ ಬೇರೆಯವರು ಯಾರು ತೆಗಿದೆ ಇದ್ದ ಹಾಗೆ ನೀನು ನೋಡ್ಕೊಳ್ತೀಯ. ಹೌದು ಆ ಯೋಗ್ಯತೆ ಉಂಟು, ನೀವು ಹೆದರಬೇಡಿ. ನೀನೇ ತೆಗೆದ ಹಾಗಲ್ಲ ಹುಡಿಯ, ಯಾರು ತೆಗೆದ ಇದ್ದ ಹಾಗೆ ನಾನಂತೂ ಇರಲ್ಲ. ಮತ್ತೆ ಯಾರು ಅದಕ್ಕೆ ಅವಕಾಶ ಕೊಡ್ಲಿಕ್ಕಿಲ್ಲ. ಹೌದಾ? ಮರ್ಯಾದೆ ಪ್ರಶ್ನೆ ಬಹಳ ತಡ ಆಯ್ತು. ಅಲ್ಲೇ ಮತ್ತೆ ಅವ್ರು ಹಾಸ್ಯ